ಗೈಸ್ ನೋಡಿ ಗೈಸ್, ಮದುವೆ ಗಂಡ ತರ ರೆಡಿ ಆಗಿದ್ದಾನೆ ಗೈಸ್. ಅವನಿಗೆ ಮ್ಯೂಸಿಕ್ ಅಂದ್ರೆ ಜಾಸ್ತಿ ಇಷ್ಟ, ಅದಕ್ಕೆ ಗಿಟಾರ್ ಕೊಟ್ಟಿದ್ದೀವಿ. ಫ್ಲಾಶ್ ಬ್ಯಾಕ್. ಗೈಸ್ ನೋಡಿ ಚೂರಿ ಅವರಮ್ಮ. ಸೊ ನಮ್ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಅವ್ರ ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನಮುನ ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನಮ್ಮ ಚೂರಿದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಮುನ್ನು ಗಿಫ್ಟ್ ತಗೊಂಡು ಬರೋಕೆ ಬಂದಿದ್ವಿ. ಸೊ ಇವಾಗ ತಾನೇ ಗಿಫ್ಟ್ ತಗೊಂಡ್ವಿ. ನೋಡಿ ಇಲ್ಲಿ ಇದು ಯುನೀಕ್ ಆಗಿದೆ ನೋಡಿ, ಈ ಚೈನು, ಏನೊಂದು ಇದು ಬ್ರೇಸ್ಲೈಟ್, ಇದೆರಡು ತಗೊಂಡಿದ್ದೀವಿ ಗೈಸ್. ಸಿಂಪಲ್ ಆಗಿ ಇವೆರಡು ತಗೊಂಡಿದೀವಿ, ಮತ್ತೆ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದೀವಿ. ಸೊ ಅವನು ಅವ್ರ ಮನೇಲಿ ಅವ್ರ ಅಮ್ಮ ಕೊಯ್ಸ್ತಿರೋ ಕೇಕ್ ಕಟ್ಟಿಂಗಿಗೆ ಕರೆದಿದ್ದಾನೆ. ಸೊ ಧೀರಜ್ ಬರ್ತಿದ್ದಾನೆ, ಅದಕ್ಕೆ ನಾವು ಇವಾಗ ಕೆಂಗೇರಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವನ್ನ ಕರ್ಕೊಂಡು ಇಲ್ಲಿಂದ ಬರ್ತಡೇಗೆ ಹೋಗ್ಬೇಕು. ಬನ್ನಿ, ಬರ್ತಡೇಲಿ ಯಾರ್ಯಾರು ಇರ್ತಾರೆ, ಹೇಗಿರುತ್ತೆ ಚೂರಿ ಬರ್ತಡೇ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋನ ಈ ವ್ಲಾಗಲ್ಲಿ ನೋಡ್ತೀರಾ. ಬನ್ನಿ ಹೋಗೋಣ. ಇಲ್ಲಿ ಯಾರೋ ಬರ್ತಿದ್ದಾರೆ, ಎಲ್ಲೋ ನೋಡಿದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಯೂ ಟರ್ನ್ ಮಾಡ್ತಾ ಇದ್ವಿ ಗೈಸ್. ನೋಡಿ ಎಲ್ಲೋ ನೋಡಿದೀವಿ ಅಲ್ವಾ. ಹೇಗಿದ್ದೀರಾ? ನೋಡಿ ಅಣ್ಣ ಬಂದ್ರು, ತುಂಬಾ ದಿವಸ ಆಯ್ತು. ಎಲ್ಲೋಗಿದ್ರಣ್ಣ? ಹೊಡಿಲಿಲ್ಲ ಏನು ಹಣ ಬಂದ ಹಣ ಬಂದ ಹಣ ಬಂದ ಹಣ ಬಂದ ಹಣ ಬಂದ. ಇವಾಗ ನಾವು 3 ಜನ ಚೂರಿ ಮನೆಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಚೂರಿ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾರೆ ಅವ್ರ ಮಮ್ಮಿ. ಸೊ ಅದಕ್ಕೋಸ್ಕರ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಹಾ, ಅದಕ್ಕೆ ನಾನು, ನೀವು, ಮುನ್ನು 3 ಜನ ಚೂರಿ ಮನೆಗೆ ಹೋಗ್ತಿದ್ದೀವಿ. ಹಾ ಗೈಸ್, ಇಲ್ಲಿ ಚರ್ಚ್ ಇದೆ. ಕ್ರಿಸ್ಮಸ್ ಡೇ ಇವತ್ತಲ್ವಾ, ಫುಲ್ ರಶ್ ಜನ ಇದ್ದಾರೆ. ಸೊ ಕ್ರಿಸ್ಮಸ್ ಅವತ್ತೇ ಚೂರಿ ಕೂಡ ಹುಟ್ಟಿದ್ದು ಗೈಸ್, ಹಾಗಾಗಿ ಬೆಳಗ್ಗೆ ಹಂಗೆ ವಿಶ್ ಮಾಡಿದ್ವಿ. ಹಾ ಹೌದು, ನೋಡಿ ಇಲ್ಲಿ ಚರ್ಚ್ ಕೂಡ ಇಲ್ಲೇ ಇದೆ ಗೈಸ್. ಫೈನಲಿ ನಾವ್ ಇವಾಗ ಚೂರಿ ಮನೆಗೆ ಬಂದ್ವಿ ಗೈಸ್. ಹೇಳೋ ಹೆಂಗ್ ಗೊತ್ತಾ ಮಗ, ಈ ಹಳೆ ಫಿಲಮ್ ಅಲ್ಲಿ ಟಿಪ್ ಟಾಪ್ ಆಗ್ಬಿಟ್ಟು ತಗೋಬೇಕಾ ತಗೊಂತೀರಾ ಅಂತ ಮಾರಕ್ ಬರೋರು ಗೊತ್ತಾ, ನಮ್ದು ಜಾಯಿನ್ ಆಗ್ತಾ ಇನ್ಸಲ್ಟ್ ಮಾಡೋದು ಗೊತ್ತಾ, ಆ ತರ ಕಾಣಿಸ್ತೈತೆ ಡ್ರೆಸ್. ಗೈಸ್, ಚೂರಿನ ಇವಾಗ ತಾನೇ ನೋಡಿದ್ವಿ. ಸೊ ನಿಮ್ಗೆ ಸರ್ಪ್ರೈಸ್ ಆಗಿ ತೋರಿಸ್ತೀವಿ ಅವ್ನು ಹೆಂಗ್ ರೆಡಿ ಆಗಿರ್ತಾನೆ ಬರ್ತಡೇಗೆ ಅಂತ. ಫುಲ್ ರಾಕು ಚೂರಿಗೆ ತಗೊಂಡಿದೀವಿ ಗಿಟಾರು. ಅವ್ನಿಗೆ ಯಾವಾಗ್ಲೂ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ನಡೀರಿ ಹೋಗೋಣ ಗೈಸ್, ಹೊರಗಡೆ ಹೋಗ್ತಾ ಇದೀವಿ. ಹಾ, ಇದು ಕೈಯಲ್ಲಿ ಇಟ್ಕೊಂಡು ಗೊತ್ತಾಗುತ್ತೆ ಅವನಿಗೆ. ಕೊಟ್ಬಿಡು, ಹೋಗಿದ ತಕ್ಷಣ ಏನಾಗುತ್ತೆ ಅದ್ರಲ್ಲಿ ಏನಾಗುತ್ತೆ ಕೊಡು ನೋಡೋಣ. ಅಣ್ಣ ಇಷ್ಟಪಡ್ತಾನ ಇಲ್ಲ ಡೈರೆಕ್ಟ್ ಆಗಿ ವ್ಯಾಕ್ ಅಂತಾನ. ಗೈಸ್ ಓಡಾಡ್ತಾ ಇದ್ದಾನೆ ಗೈಸ್, ಹೆಂಗಿದ್ದಾನೆ ತೋರಿಸ್ತೀನಿ ನೋಡಿ. ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ, ಮದುವೆ ಗಂಡು ತರ ರೆಡಿ ಆಗಿದ್ದಾನೆ. ಚೂರಿ ಮದುವೆ ಗಂಡು ತರ ರೆಡಿ ಆಗೋನಿ. ಪರವಾಗಿಲ್ಲ ಗೈಸ್, ನೋಡಿ ಗೈಸ್, ಮದುವೆ ಗಂಡು ತರ ರೆಡಿ ಆಗಿದ್ದಾನೆ ಮಗ. ಹೋದ ಸರಿ ನೆನಪಾಯ್ತಾ ನಿಮ್ಗೆ? ಗೈಸ್, ಅವನಿಗೆ ಮ್ಯೂಸಿಕ್ ಅಂದ್ರೆ ಜಾಸ್ತಿ ಇಷ್ಟ, ಅದಕ್ಕೆ ಗಿಟಾರ್ ಕೊಟ್ಟಿದ್ದೀವಿ. ಮಾಸಿಂದ ಕ್ಲಾಸ್ ಆಗಿದ್ದಾರೆ ನೋಡಿ ಗೈಸ್. ಚೂರಿ ಔಟ್ಫಿಟ್ ಬರ್ತಡೇದು ಇಲ್ಲ, ಚೆನ್ನಾಗಿ ಕಾಣಿಸ್ತಾನೆ. ಡಿಫ್ರೆಂಟ್ ಲುಕ್, ಫುಲ್ ಡಿಫ್ರೆಂಟ್ ಆಗಿ ಲುಕ್ ಇರ್ಲಿ ಅಂದ್ಬಿಟ್ಟು ಚೇಂಜ್ ಮಾಡೋನೆ. ಗೈಸ್, ಚೂರಿ ಅವ್ರ ಅಮ್ಮನ್ ನೋಡಿದೀರಾ ನೀವು? ಓದ್ ಬ್ಲಾಗ್ ಅಲ್ಲಿ ನೋಡಿರ್ಬೋದು. ಕರ್ಕೊಂಬರ ಚೂರಿ. ಓ ರಮ್ಮ ರೆಡಿ ಆಗ್ತಾ ಇದಾರೆ. ಸೂಪರ್ ಗೈಸ್. ನೋಡಿ ಚೂರಿ ಅವರಮ್ಮ, ಅವ್ರಿಗೆ ವಿಡಿಯೋ ಮಾಡೋದೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಸೊ ನಮ್ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ. ಅವ್ರ ಫ್ರೆಂಡ್ಸ್ ಬ್ಯಾಚ್ ಎಲ್ಲ ನಮಗ್ ಸಪೋರ್ಟ್ ಮಾಡ್ತಾರಂತೆ. ಸಣ್ಣಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಲಾಸ್ಟ್ ಟೈಮ್ ನಾವು ಬರ್ಡೇ ಕೊಟ್ಟಿರೋ ಗಿಫ್ಟ್ ಅಲ್ಲ ಇದೆ.
ಗೈಸ್ ಲಾಸ್ಟ್ ಟೈಮ್ ಫೋಟೋ ಫ್ರೇಮ್ ಕೊಟ್ಟಿದ್ವಿ, ಅದನ್ನ ಹಾಕಿದ್ದಾರೆ. ಚೂರಿ ನೋಡಿ ಇದ್ರಲ್ಲಿ ಹೆಂಗಿದ್ದಾನೆ. ಪ್ರತಿ ಬರ್ತಡೇಗೂ ಫೋಟೋ ಹಿಡಿಸ್ತಾ ಇರ್ತಾನೆ ಗೈಸ್ ಈ ತರ. ಈ ಸರಿ ಹಿಡಿಸೋನೆ, ಹಿಡಿಸಿದ್ವಿ ಅಲ್ವಾ ಚೂರಿ? ಎಲ್ಲಾ ಬರ್ತಡೇಗೂ ಈ ತರ ಫೋಟೋಗಳು ಹಿಡಿಸ್ತಾ ಇರ್ತಾನೆ ಗೈಸ್. ಇದು ಯಾವ ವರ್ಷದ್ದು? ಇದು ಯಾವ ವರ್ಷದ್ದು? ಇದು 8th ಸ್ಟ್ಯಾಂಡರ್ಡ್, ಇದು 4th ಸ್ಟ್ಯಾಂಡರ್ಡ್. ಎಲ್ಲಾ ವರ್ಷಕ್ಕೂ ಅವಾಗಿಂದ. ಗೈಸ್ ನೋಡಿ ಗೈಸ್, ಶೂ ಹಾಕೊಂಡು ತೋರಿಸ್ತಾ ಇದ್ದಾನೆ. ಯಾರು ರೆಡಿ ಆಗಿದೆಯಪ್ಪ ಹಿಂಗೆ? ಏನ್ ವಿಶೇಷ? ಅದು ಸುಮ್ಮನೆ ಹಂಗೆ ಏನಿಲ್ಲ. ಫಾರ್ಮಲ್ಸ್ ಅಲ್ಲಿ ನೋಡಕ್ ಇಷ್ಟ ಪಡ್ತಾರನೋ ಅವನಿಗೆ ಇಷ್ಟ ಇರೋರು. ಮೇಲೆ ಇದೇ ತರ ಹಾಕೋದು ಅದಕ್ಕೆ. ಫಾರ್ಮಲ್ಸ್ ಅಲ್ಲಿ ಇರ್ತೀಯಾ? ಕಾಲೇಜ್ ಹಿಂಗೆ ಹೋಯ್ತಿಯಾ? ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಹೋಯ್ತೀನಿ, ಫಂಕ್ಷನ್ ಇದ್ರೆಲ್ಲ ಇದೇ ತರ. ಅಣ್ಣ ಇನ್ಮೇಲೆ ಇದು ಮಾಸಿಂದ ಕ್ಲಾಸ್ ಆಗ್ಬಿಟ್ಟವನಪ್ಪ. ಆ ತರ ಹಾಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಹಂಗ ಹಾಕೊಳ್ಳೇಬೇಕು. ಹಾಕೊಂಡು ಸ್ವಲ್ಪ ಬ್ಲೇಸರು ಕ್ಯಾಟ್ರಿಂಗ್ ಆಗೋಯ್ತು. ಏ ಬೇಡ ಬೇಡ ಹಂಗಿರ್ತಾರೆ. ಕನ್ನಡಕ ಒಂದ್ ಹಾಕ್ಬಿಟ್ರೆ ಅಷ್ಟು ಓಪನ್ ಇರ್ಬೇಕು. ಚೆನ್ನಾಗೈತೆ, ಕಲರ್ ಚೆನ್ನಾಗಿ. ಸಿಗರೇಟ್ ಹಚ್ಚಿದಂಗ ಹಚ್ಚಿದಲ್ಲೋ. ಲಾಸ್ಟ್ ಕಂಡಿ ಬರಲ್ಲ ಬರೋಲಿ. ಏನ್ ಫೋಟೋ ತೆಗಿಬೇಕಾ? ಫೋಟೋ ನಾನೇ ಇಲ್ಲಿ ತೆಗಿತೀನಿ ಬಿಡ್ರಿ ಹಂಗೆ. ಏ ಹಾಡ್ ಹೇಳ್ರು. ಹಚ್ಬಿಡ ಆರಾಮಾಗಿ ಜೋಬಳ ಕೇಳ್ಕೊಂಡು ನಿಂತವನೆ. ನಡೀರಿ ಎಲ್ಲರೂ. ಅದ್ ಆಡ್ಬಾರ್ದು ಮಗ. ಆಡ್ರೆ ಇವತ್ತು ಏಸಪ್ಪನ ಆಡಾಡ್ಬೇಕು. ಏಸು ಹುಟ್ಟಿದ್ದೀನ ಇವತ್ತು. ಚೂರಿ ಹುಟ್ಬಿಡು. ಇರಿ ಹಂಗೆ. ಕಿತ್ತಾಡ್ತವ್ರೆ. ಆ ಕಡೆ ಅವ್ರ ಚೆನ್ನಾಗ್ ಕಾಣಲ್ಲ, ಈ ಕಡೆ ಇವ್ರು ಚೆನ್ನಾಗ್ ಕಾಣಲ್ಲ. ಆ ಕಡೆ ಹಾ ಸೂಪರ್. ಏ ತಿನ್ಸಮ್ಮ. ಇವ್ ನಗ್ತವ್ರೆ. ಹಾ ಸಾಕು. ಏನ್ ಮಾಡ್ತೀನಮ್ಮ ಅದು? ಏ ಹಂಗೆ ಇರ್ಬೇಕು ಬರ. ಅವನಿಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ಬೇಕಂತ ಅವನು ಬರ್ತಡೇ ಬಾಯ್ ಅಂತ ಗೊತ್ತಾಗಲ್ಲ ಕಣ. ಇವಾಗ ಕರೆಕ್ಟ್ ಕಾಣ್ತಾವನು. ಮುನು ಚೂರಿ ನಂಗೆ ತಿನ್ಸೇ ಇಲ್ಲಲ್ಲ ಮುನು, ಮರ್ತೆ ಹೋಗೋನೆ. ಬೇಡ ಡಯಟ್ ನಾನು. ಫಸ್ಟ್ ಕಡೆ ಹೆಂಗೆ ಹೌದು. ಮರ್ತೋಗಿದ್ದ ಅಂದ್ಬಿಟ್ಟು ಹೋಗಿ ತಿನ್ನಿಸ್ತಾವನೆ ಮತ್ತೆ. ಇದನ್ನೇ ಇವಾಗ ಜನವರಿ 30ಕ್ಕೆ ಹಾಕ್ತಾನೆ. ಸಣ್ಣ ಬರ್ತಡೆಗೆ ಹಾಕಕ್ಕೆ ಅವ್ನು ಫೋಟೋ ಇಡ್ಸ್ಕೊಂಡ. ಈಗ ಗಾಯ್ಸ್ ಇವಾಗ ಇಲ್ಲಿ ಬರ್ತಡೇ ಮುಗಿಸ್ಕೊಂಡು ಇವಾಗ ನಮ್ಮ ಮನೇಲಿ ಬರ್ತಡೇ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಕರ್ಕೊಂಡು ಹೋಗೋಣ ಚೂರಿನ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಬೇಗ 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 ಬೇಗ, ಟೈಮ್ ಆಗೋಯ್ತು. ಮಾಡ್ರಿ ಆರತಿನ. ಹೇಳ್ರು ಇದ್ಯಾ ಸಾಂಗ್ ಯಾವಾಗ್ಲೂ ಇದ್ರ ಆಡ್ತಿ ಇರಿಟೇಟ್ ಮಾಡ್ತೀರಾ ಅವ್ನಿಗೆ. ಏಯ್ ಸಣ್ಣ ಅವನಿಗೋಸ್ಕರ ಯಾವ್ದಾದ್ರು ಒಂದ್ ಸಾಂಗ್ ಆಡಮ್ಮ. ಹಾ ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ